ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಇವತ್ತು ಎಲ್ಲ ಕಡೆಗಳಲ್ಲೂ ಗುಡ್ ಫ್ರೈಡೇ, ಶುಭ ಶುಕ್ರವಾರ ಎಂಬುದಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ನಾನು ಅದನ್ನು ಈ ರೀತಿಯಾಗಿ ಹೇಳ್ತೇನೆ, ಇವತ್ತು ಜಯದ ದಿನ, ದ ಡೇ ಆಫ್ ವಿಕ್ಟರಿ. ನಾವು ಪರಸ್ಪರ ನಾವು ಅದನ್ನ ವಿಶ್ ಮಾಡ್ಕೊಳ್ಳುವ. ಜಯದ ದಿನದ ಶುಭಾಶಯಗಳು, ಜಯದ ದಿನದ ಶುಭಾಶಯಗಳು. ಎಸ್, ಇವತ್ತು ನಮಗೆ ಜಯ ಸಿಕ್ಕಂತ ದಿನ. ಹಲ್ಲೆಲೂಯಾ. ಇದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು. ದೇವರು ನಮಗೆ ಕೊಟ್ಟ ಜಯವನ್ನು ನಾವು ಸೆಲೆಬ್ರೇಟ್ ಮಾಡಬೇಕು, ನಾವು ಆಚರಿಸಬೇಕು. ಹೌದಲ್ಲ? ದೇವರ ನಾಮಕ್ಕೆ ಮಹಿಮೆ ಆಗಲಿ. ದೇವರು ಅಂದರೆ ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಮರಣವನ್ನು ಆತನು ಅನುಭವಿಸಿದನು, ತನ್ನ ಪ್ರಾಣ ಕೊಟ್ಟನು ಎಂಬುದಾಗಿ ನಾವು ಕೇಳ್ತೇವೆ. ಯಾವ ಕಾರಣಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು, ಅಥವಾ ಶಿಲುಬೆಯಲ್ಲಿ ಮಾಡಿದಂಥ ಕಾರ್ಯವೇನು ಎಂಬುದಾಗಿ ಕೆಲವು ಸಂಗತಿಗಳನ್ನು ನಾವು ಕಲೀಲಿಕ್ಕಿದ್ದೇವೆ ಈ ಸಮಯದಲ್ಲಿ. ಮೊದಲನೇದಾಗಿ ನೋಟ್ ಮಾಡ್ಕೊಳ್ಬೋದು ಬೇಕಂದ್ರೆ. ಮೊದಲನೇದಾಗಿ ನಾವು ಕಂಡುಕೊಳ್ತೇವೆ ದೇವರ ಪ್ರೀತಿ. ದೇವರು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸುವುದಕ್ಕಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದನು. ಮೊದಲನೇದಾಗಿ ದೇವರ ಪ್ರೀತಿಯನ್ನು ತೋರಿಸಲು ಆತನು ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಿಂದ ನಾವು ಓದಿಕೊಳ್ಳುವ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದೆಯಲ್ಲ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಸಾಕು. ಇಲ್ಲಿ ನಾವು ಕಂಡುಕೊಳ್ತೇವೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ, ಅಂದರೆ ತೋರಿಸಿದ್ದಾನೆ, ಬಹಿರಂಗವಾಗಿ ತೋರಿಸಿದ್ದಾನೆ. ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ನಿನ್ನನ್ನು ಲವ್ ಮಾಡ್ತೇನೆ ಎಂಬುದಾಗಿ ಸುಮ್ಮನೆ ಹೇಳಲಿಲ್ಲ, ಬಾಯಿಂದ ಹೇಳಲಿಲ್ಲ, ಸಿದ್ಧಾಂತಪಡಿಸಿದ್ದಾನೆ, ಅಂದ್ರೆ ಬಹಿರಂಗವಾಗಿ ತೋರಿಸಿದ್ದಾನೆ. ಹೇಗೆ, ಯಾವಾಗ ತೋರಿಸಿದ್ದಾನೆ? ನಾವು ಪಾಪಿಗಳಾಗಿದ್ದಾಗಲೂ ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಹಿಂದಿನ ವಚನದಲ್ಲಿ ಏನು ನೋಡ್ತೇವೆ, ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರು ಕೊಡ್ಬೋದು, ಹೌದಲ್ಲ? ಮತ್ತೆ ಯಾರಿಗೋಸ್ಕರ ಕೊಡ್ಬೋದು? ಉಪಕಾರಿಗೋಸ್ಕರ ಯಾರಾದರೂ ಪ್ರಾಣ ಕೊಡಬಹುದು, ಒಂದು ಧೈರ್ಯ ಮಾಡಿರ್ಬೋದು. ಆದರೆ ಪಾಪಿಗಳಾಗಿದ್ದಾಗಲೂ, ನಾವು ಪಾಪಿಗಳಾಗಿದ್ದಾಗಲೂ, ಅಂದರೆ ದೇವರಿಗೆ ವೈರಿಗಳಾಗಿದ್ದಾಗಲೂ ದೇವರು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ, ಅಂದರೆ ತೋರಿಸಿದ್ದಾನೆ, ಕ್ರಿಯೆಯಲ್ಲಿ ತೋರಿಸಿದ್ದಾನೆ. ಹೌದಲ್ಲ? ಅದಕ್ಕಾಗಿ ನಾವು ಮೊದಲನೇ ಸಂಗತಿ ನೋಡ್ತೇವೆ,
ದೇವರು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಮೊದಲನೆಯ ಕಾರಣ ದೇವರ ಪ್ರೀತಿ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಡಲಿಕ್ಕೆ ಮೊದಲನೇ ಕಾರಣ ಆತನ ಪ್ರೀತಿ, ಆತನ ಪ್ರೀತಿಯನ್ನು ಸಿದ್ಧಾಂತಪಡಿಸುವುದಕ್ಕಾಗಿ. ಎರಡನೆಯದಾಗಿ ದೇವ ಕೋಪವನ್ನು ಶಾಂತಪಡಿಸಿದನು. ದೇವರ ಕೋಪವನ್ನು ಯೇಸು ಕ್ರಿಸ್ತನು ಶಾಂತಗೊಳಿಸಿದನು. ನಾವು ಒಂದು ವಾಕ್ಯವನ್ನು ನಾವು ಕೇಳಿದೆವು, ಏಷಾಯ 53:10. ಏಷಾಯ 53:10. ಸಾಕು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು. ಏನೆಂದುಕೊಂಡನು? ಇವನು ತನ್ನ ಆತ್ಮವನ್ನು, ಇಲ್ಲಿ ನಾವು ಆತ್ಮವನ್ನು ಎಂಬುದಾಗಿ ಓದ್ತೇವೆ, ಸೋಲ್ ಅಂದ್ರೆ ತನ್ನ ಪ್ರಾಣ ಎಂಬುದಾಗಿ ಬರೆಯಲ್ಪಟ್ಟಿದೆ. ತನ್ನ ಪ್ರಾಣವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ತನ್ನ ಸಂತತಿಯನ್ನು ನೋಡುವನು. ನೋಡಿ, ದೇವರ ಕೋಪವನ್ನು ನಾವಿದನ್ನು ಅರ್ಥ ಮಾಡಿಕೊಳ್ಳುವ. ದೇವರ ಕೋಪವನ್ನು ಆತನು ನಮ್ಮ ಮೇಲೆ ಹಾಕದೆ ತನ್ನ ಕೋಪವನ್ನು, ತನ್ನ ಕೋಪಕ್ಕಾಗಿ ಪ್ರಾಯಶ್ಚಿತ್ತವನ್ನು ತಾನೇ ಮಾಡಿಕೊಂಡಿದ್ದಾನೆ. ಅರ್ಥ ಆಯ್ತಾ? ಇಲ್ಲಿ ನಾವು ನೋಡುವ, ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಅಥವಾ ಪ್ರಾಣವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ, ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ, ಸಿನ್ ಆಫರಿಂಗ್, ಸಿನ್ ಆಫರಿಂಗ್ ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ತನ್ನ ಸಂತಾನವನ್ನು ನೋಡುವನು. ಈಗ ನಾವು ಕೇಳಿದೇವಲ್ಲ, ಆತನ ಸಂತತಿ ಯಾರು? ಹಲ್ಲೆಲೂಯಾ. ದೇವರ ಸಂತತಿಯನ್ನು ನೋಡುವನು ಅಂದ್ರೆ ನನ್ನನ್ನು ನಿಮ್ಮನ್ನು ನೋಡಿದನು. ಆತನು ಶಿಲುಬೆಯಲ್ಲಿ ಪ್ರಾಣ ಕೊಡುವಾಗ ನನ್ನನ್ನು ನಿಮ್ಮನ್ನು ನೋಡಿದನು. ಹಲ್ಲೆಲೂಯಾ. ತನ್ನ ಸಂತತಿ ಅಂದ್ರೆ ನಾವು ದೇವರ ಸಂತತಿ, ದೇವರ ಸಂತಾನವಾಗಿದ್ದೇವೆ. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ನಾವು ದೇವರ ಸಂತಾನವಾಗಿದ್ದೇವೆ, ದೇವರ ಜನರೇಷನ್, ದೇವರ ಸಂತತಿಯಾಗಿದ್ದೇವೆ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಆತನು ಅಲ್ಲಿ ನೋಡುತ್ತೇವೆ, ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಹಲ್ಲೆಲೂಯಾ. ನೋಡಿ, ನಮ್ಮ ಮೇಲೆ ಇರುವಂತ ಕೋಪವನ್ನು ಆತನು ತನ್ನ ಮೇಲೆ ತೆಗೆದುಕೊಂಡು ತಾನು ಶ್ರಮೆಯನ್ನು ಅನುಭವಿಸಿ ಆ ಕೋಪಕ್ಕೆ ಅಥವಾ ಆ ಒಂದು ಸಂಗತಿಗೆ ತಾನು ಒಂದು ಮರಣದ ಅನುಭವವನ್ನು ಹೊಂದಿಕೊಂಡು ಮರಣವನ್ನು ಅನುಭವಿಸಿ, ಹಲ್ಲೆಲೂಯಾ, ದೇವರ ಕೋಪವನ್ನು ಶಾಂತಗೊಳಿಸಿದನು. ಹಾಗಾದ್ರೆ ನಮ್ಮನ್ನು ನೋಡುವಾಗ ಈಗ ದೇವರಿಗೆ ಕೋಪ ಆಗ್ತದ? ಆತನು ನಿತ್ಯವೂ ಕೋಪಿಸಿಕೊಳ್ಳುವುದಲ್ಲ. ಹಲ್ಲೆಲೂಯಾ. ದೇವರ ಕೋಪವನ್ನು ಶಾಂತಗೊಳಿಸುವುದಕ್ಕಾಗಿ ಆತನು ಶಿಲುಬೆಯ ಮರಣವನ್ನು ಏರಿದನು, ಶಿಲುಬೆಯ ಕಂಬವನ್ನು ಏರಿದನು. ಮೂರನೆಯದಾಗಿ, ಟು ಕ್ಯಾನ್ಸಲ್ ದ ರೆಕಾರ್ಡ್ಸ್ ಆಫ್ ಅವರ್ ಸಿನ್. ಪಾಪದ ಅಪರಾಧಗಳ ಪಟ್ಟಿಯನ್ನು ಕ್ಯಾನ್ಸಲ್ ಮಾಡಿದ್ದಾನೆ, ಅಂದರೆ ಇಲ್ಲದಂತಾಗಿ ಮಾಡಿದ್ದಾನೆ. ನಮ್ಮ ಮೇಲೆ ಇರುವಂತಹ ದೋಷಾರೋಪಣೆಗಳು
ಪಾಪಗಳು, ಅಪರಾಧಗಳು, ಅದರ ಪಟ್ಟಿಯನ್ನು ಅಳಿಸಿ ಹಾಕಿದ್ದಾನೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಪಾಪದ ಒಂದು ರೆಕಾರ್ಡ್ಸ್ ಇರ್ತಿತ್ತು. ಯಾಕೆಂದ್ರೆ ಮಹಾಯಾಜಕನು ವರ್ಷಕ್ಕೆ ಏನ್ ಮಾಡಬೇಕಾಗಿತ್ತು? ಯಜ್ಞವನ್ನು ಸಮರ್ಪಿಸಬೇಕಾಗಿತ್ತು. ಹಾಗಾದ್ರೆ ಅಲ್ಲಿ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ರು, ಹೌದಾ? ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಪಾಪವೆಲ್ಲ, ನಮ್ಮ ಅಪರಾಧಗಳೆಲ್ಲ ಅಳಿಸಿ ಹಾಕಿದ್ದಾನೆ. ಅಳಿಸಿ ಹಾಕಿದ್ದಾನೆ ಅಂದ್ರೆ ಅದರ ಅರ್ಥ ಮತ್ತೆ ಪುನಃ ಬರೀಲಿಕ್ಕಿಲ್ಲ. ಅದನ್ನು ದೇವರ ವಾಕ್ಯದಲ್ಲಿ ನಾವು ಕಂಡುಕೊಳ್ಳೋ ಕೊಲೊಸ್ಸೆ ಅವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಕೊಲೊಸ್ಸೆ ಅವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15 ವಚನಗಳನ್ನು. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಹಲ್ಲೆಲೂಯಾ, ಅದನ್ನು ಮೆರೆಸುತ್ತಾ ತೋರಿಸಿದನೆಂಬುದಾಗಿ ಇಲ್ಲಿ ನಾವು ವಚನದಲ್ಲಿ ಕಂಡುಕೊಳ್ತೇವೆ. ಆತನು ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿದನು. ನಮ್ಮ ಮೇಲೆ ಏನು ದೋಷಾರೋಪಣೆ ಒಂದು ಪಟ್ಟಿ ಇತ್ತು ಅದನ್ನು ಕೆಡಿಸಿದನು. ಹಲ್ಲೆಲೂಯಾ. ಶಿಲುಬೆಯಲ್ಲಿ ಈ ಕಾರಣಕ್ಕಾಗಿ ಆತನು ತನ್ನ ಮರಣವನ್ನು ಅರ್ಪಿಸಿದನು. ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಅದಕ್ಕಾಗಿ ಪಾಪಗಳು, ಅಪರಾಧಗಳು ನಮ್ಮ ಮೇಲೆ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸಿನ್ ಶಾಲ್ ನಾಟ್ ಡೊಮಿನಿಯನ್ ಓವರ್ ಯು. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಯಾಕಂದರೆ ಅಧಿಕಾರಗಳನ್ನು, ದೊರೆತನಗಳನ್ನು ನಿರಾಯುಧರನ್ನಾಗಿ ಮಾಡಿ ಅದನ್ನು ಕೆಡಿಸಿ ಹಾಕಿದ್ದಾನೆ. ಹಲ್ಲೆಲೂಯಾ. ಅಪರಾಧಗಳ ಒಂದು ಲೀಸ್ಟ್ ಅನ್ನು ಅಥವಾ ಪಟ್ಟಿಯನ್ನು ಆತನು ಶಿಲುಬೆಯಲ್ಲಿ ಕೆಡಿಸಿ ಹಾಕಿದ್ದಾನೆ. ಹಲ್ಲೆಲೂಯಾ. ಇಲ್ಲದಂತಾಗಿ ಮಾಡಿದ್ದಾನೆ. ಅದಕ್ಕಾಗಿ ಸಿನ್ ಶಾಲ್ ನಾಟ್ ಡೊಮಿನಿಯನ್ ಓವರ್ ಯು. ಇಲ್ಲಿ ನಾವು ನೋಡ್ತೇವೆ, ಏನದು, ಯಾವ ಪತ್ರವನ್ನು ಆತನು ಕೆಡಿಸಿದ್ದಾನೆ ಅದನ್ನ ನಾವು ಒಂದು ಎಕ್ಸಾಂಪಲ್ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ, ನೋಡಿ, ಒಂದು ಕಾನೂನು, ಹೌದಾ, ಒಂದು ನಿಯಮ ಅನ್ನೋದು ಇತ್ತು. ಈಗ ನಾವು ರೋಡ್ ಆಕ್ಟ್, ರಸ್ತೆಯ ಒಂದು ನಿಯಮ ಏನಿದೆ ಎಂಬುದಾಗಿ ನಾವು ಈ ಲೋಕದಲ್ಲಿ ನಾವೀಗ ನೋಡಿದ್ದೇವೆ. ಒಂದು ಕಾನೂನು ಇದೆ ಅಲ್ಲ, ನಮಗೆ ಒಂದು ಸಂವಿಧಾನ ಅಥವಾ ಒಂದು ಕಾನೂನು ಅನ್ನೋದು ಏನಿದೆ ಅಲ್ಲ, ಆ ಕಾನೂನು ಪ್ರಕಾರ ಏನಾಗಬೇಕು? ಆ ಕಾನೂನು ಪ್ರಕಾರ ನಾವು ಇರಬೇಕು. ಕಾನೂನನ್ನು ಮೀರಿದರೆ ಏನಾಗ್ತದೆ? ಅದಕ್ಕೆ ತಕ್ಕ ಶಿಕ್ಷೆ ಅಥವಾ ನಮಗೆ ಒಂದು ದಂಡನೆ, ಒಂದು ಫೈನ್ ಅನ್ನೋದು ಇರ್ತದೆ, ಹೌದಲ್ಲ? ಈಗ ರೋಡ್ ಆಕ್ಟ್ ನಾವು ನೋಡೋದಾದ್ರೆ, ನಾವು ರೋಡಲ್ಲಿ ನಾವು ಪ್ರಯಾಣ ಮಾಡ್ತಾ ಇರ್ತೇವೆ, ಅಥವಾ ಬೈಕ್ ತಗೊಂಡು ಅಥವಾ ಕಾರ್ ತಗೊಂಡು ವಾಹನವನ್ನು ಚಲಾಯಿಸ್ತಾ ಇರ್ತೇವೆ. ಅಲ್ಲಿ ಮುಂದೆ ಒಂದು ಬೋರ್ಡ್ ಅನ್ನು ನಾವು ನೋಡ್ತೇವೆ, ಹೌದಲ್ಲ? ಬೋರ್ಡ್ ಹಾಕಿರ್ತಾರಲ್ಲ, 30 ಅಂತ ಬರೆದು ಹಾಕಿರ್ತಾರೆ, ಹೌದಲ್ಲ? ಅದರ ಅರ್ಥ ಏನು? 30 ಸ್ಪೀಡಲ್ಲಿ ನಾವು ಚಲಾಯಿಸಬೇಕು, ಹೌದಾ? ನಾವು ಒಮ್ಮೆ ಅದಕ್ಕಿಂತ ಜಾಸ್ತಿ 50-60ರಲ್ಲಿ ನಾವು ಹೋಗ್ಬಿಟ್ರೆ ಏನಾಗ್ತದೆ? ಅದಕ್ಕೆ ಒಂದು ಶಿಕ್ಷೆ ಅಥವಾ ಅದಕ್ಕೆ ಒಂದು ಫೈನ್ ಎಂಬುದಾಗಿ ಬರ್ತದೆ, ಹೌದಲ್ಲ? ನೋಡಿ, ಒಂದು ಕಾನೂನು ಇದೆ ಅಂದಮೇಲೆ ಅಲ್ಲಿ ನಾವು ಯಾರಿಗೆ ಭಯ ಪಡ್ತಾ ಇದ್ದೇವೆ? ಈಗ ನಾವು ಕಾರಲ್ಲಿ ಹೋಗುವಾಗ ಆ ಬೋರ್ಡ್ ನೋಡಿದ ತಕ್ಷಣ ನಾವು ಏನ್ ಮಾಡ್ತೇವೆ? ಆಟೋಮೆಟಿಕಲಿ ಆಕ್ಸಿಲೇಟರ್ ಮೇಲಿನ ಕಾಲ್ ತೆಗೆದು ಬಿಡ್ತೇವೆ, ಹೌದಲ್ಲ? ಬರೀ ಆ ಒಂದು ಬೋರ್ಡ್ ನೋಡಿ, ಹೌದಲ್ಲ? ಆಮೇಲೆ ಓವರ್ಟೇಕ್ ಮಾಡಬಾರದು ಎಂಬುದಾಗಿ ಒಂದು ಬೋರ್ಡ್ ಇರ್ತದೆ, ಒಂದು ಸಿಂಬಲ್ ಇರ್ತದೆ, ಹೌದಾ? ಅಥವಾ ಶಾಲಾ ಕಾಲೇಜುಗಳಿದ್ರೆ ಅಲ್ಲಿ ಒಂದು ಬೋರ್ಡ್ ಇರ್ತದೆ, ಅಥವಾ ರೋಡ್ ಹಂಪ್ ಇದ್ರೆ ಅಲ್ಲಿ ಒಂದು ಆ ಚಿತ್ರ ಇರ್ತದೆ. ನಾವು ಆ ಚಿತ್ರ ನೋಡಿದ ತಕ್ಷಣ ಏನ್ ಮಾಡ್ತೇವೆ? ಗೇರ್ ಚೇಂಜ್ ಮಾಡಿಬಿಡ್ತೇವೆ, ಹೌದಲ್ಲ? ಯಾರಿಗೆ ಭಯ ಪಡ್ತಾ ಇದ್ದೇವೆ?
ಆ ಬೋರ್ಡ್ ನೋಡಿ ನಾವು ಭಯ ಪಡ್ತಾ ಇದ್ದೇವೆ, ಹೌದಲ್ಲ? ಆ ಕಾನೂನಿಗೆ ನಾವು ಭಯ ಪಡ್ತಾ ಇದ್ದೇವೆ. ಯಾಕೆಂದ್ರೆ ಆ ಕಾನೂನು ಪ್ರಕಾರ ಅದನ್ನ ಮೀರಿದ್ರೆ ನಮಗೆ ಶಿಕ್ಷೆ ಆಗಲೇಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಈ ಲೋಕದ ಸಿಸ್ಟಮ್ ನಾನು ಹೇಳ್ತಾ ಇದ್ದೇನೆ, ಆದ್ರೆ ಯೇಸು ಸ್ವಾಮಿ ಮಾಡಿದಂತ ಶಿಲುಬೆಯ ಕಾರ್ಯವನ್ನು ನಾವು ಧ್ಯಾನಿಸುವುದಾದ್ರೆ ಅಲ್ಲಿ ನಮಗೆ ಒಂದು ಲಾ ಇತ್ತು, ಹೌದಲ್ಲ? ಒಂದು ಕಾನೂನಿತ್ತು. ದೇವರೇನು ಮಾಡಿದ್ದಾನೆ? ಈಗ ಕಾನೂನು ಏನಿರ್ತದೆ, ಇದನ್ನು ಮಾಡಿದ್ರೆ ಅಪರಾಧ, ಇದನ್ನು ಹೇಳಿದ್ರೆ ಈ ರೀತಿಯಾಗಿ ಮಾಡಿದ್ರೆ ಅಪರಾಧ, ಹೌದಲ್ಲ? ಕೊಲೆ ಮಾಡಿದ್ರೆ ಅಪರಾಧ, ಹೌದಲ್ಲ? ಸುಳ್ಳು, ಹೌದಲ್ಲ? ಸುಳ್ಳು ಅದು ಇದು ಎಂಬುದಾಗಿ ಇವೆಲ್ಲ ಸಂಗತಿಗಳನ್ನು ನೋಡ್ತೇವೆ ನಾವು, ಹೌದಲ್ಲ? ಹಾಗೆಯೇ ಇಲ್ಲಿ ಯೇಸು ಸ್ವಾಮಿ ಏನು ಮಾಡಿದ ಅಂದ್ರೆ ಆ ಅಪರಾಧಗಳ ಪಟ್ಟಿಯನ್ನು, ಆ ಲಾ ಅಥವಾ ಆ ಕಾನೂನನ್ನು ದೇವರು ಇಲ್ಲದಂತಾಗಿ ಮಾಡಿದ್ದಾನೆ. ಯಾವುದೇ ನಿರ್ಬಂಧವಾಗಲಿ, ಯಾವುದೇ ಆಜ್ಞೆಗಳಾಗಲಿ, ಯಾವುದೇ ಸಂಗತಿಗಳನ್ನಾಗಲಿ ಆತನು ಇಲ್ಲದಂತೆ ಮಾಡಿ, ಹಲ್ಲೆಲೂಯಾ, ಆ ಲಾ ಇಲ್ಲದಂತೆ ಮಾಡಿ, ಆ ಕಾನೂನನ್ನು ಇಲ್ಲದಂತೆ ಮಾಡಿ ದೇವರು ನಮಗೆ ಏನ್ ಮಾಡಿದ್ದಾನೆ? ಬಿಡುಗಡೆಗೊಳಿಸಿದ್ದಾನೆ. ಆ ನಿಯಮಕ್ಕೆ ನಮ್ಮನ್ನು ಬಿಡುಗಡೆಗೊಳಿಸಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ, ಆಜ್ಞಾರೂಪವಾಗಿ ಮಾಡಿದಂತ ಒಂದು ಏನು ಕಾನೂನಿತ್ತೋ, ಒಂದು ಲಾ ಇತ್ತೋ, ಅದನ್ನು ಇಲ್ಲದಂತಾಗಿ ಮಾಡಿದ್ದಾನೆ. ಅದಕ್ಕಾಗಿ ನಮ್ಮ ಅಪರಾಧಗಳ ಆ ಕಾನೂನು ಪ್ರಕಾರ ಏನು ಅಪರಾಧಗಳಿತ್ತೋ ಆ ಪತ್ರವನ್ನು ಕೆಡಿಸಿದ್ದಾನೆ, ಶಿಲುಬೆಯಲ್ಲಿ ಅದನ್ನು ಕೆಡವಿ ಹಾಕಿದ್ದಾನೆ. ಅದಕ್ಕಾಗಿ ನಾವು ರೋಮಪುರ 7ನೇ ಅಧ್ಯಾಯಕ್ಕೆ ಬರುವ, ರೋಮಪುರ 7ನೇ ಅಧ್ಯಾಯ 7, 8, 9 ವಚನ. ಆದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳನ್ನು ನನ್ನಲ್ಲಿ ಹುಟ್ಟಿಸಿತು. ಧರ್ಮಶಾಸ್ತ್ರವು ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ. ಮೊದಲು ನಾನು ಧರ್ಮಶಾಸ್ತ್ರವಿಲ್ಲದವನಾಗಿದ್ದು ಜೀವದಿಂದಿದ್ದೆನು. ಆಜ್ಞೆಯು ಬಂದಾಗ ಪಾಪಕ್ಕೆ ಜೀವ ಬಂತು. ನಾನು ಸತ್ತೆನು. ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡು ಬಂತು. ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆ ಆಜ್ಞೆಯ ಮೂಲಕವೇ. ಇಲ್ಲಿ ನಾವು ಕಂಡುಕೊಳ್ತೇವೆ ರೋಮಪುರ 7ನೇ ಅಧ್ಯಾಯದಲ್ಲಿ ನೋಡಿ, ಆದರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳನ್ನು ನನ್ನಲ್ಲಿ ಹುಟ್ಟಿಸಿತು. ಧರ್ಮಶಾಸ್ತ್ರವು ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ. ಮೊದಲು ನಾನು ಧರ್ಮಶಾಸ್ತ್ರವಿಲ್ಲದವನಾಗಿದ್ದು ಜೀವದಿಂದಿದ್ದನು. ಆಜ್ಞೆಯು ಬಂದಾಗ ಪಾಪಕ್ಕೆ ಜೀವ ಬಂತು ಎಂಬುದಾಗಿ. ನೋಡಿ, ಲಾ ಅಥವಾ ಈ ಕಾನೂನು ಇಲ್ಲ ಅಂದ್ರೆ ನಮಗೆ ಏನು ಎಂಬುದಾಗಿ ಗೊತ್ತಾಗ್ತಿರ್ಲಿಲ್ಲ. ನಾನು 30ರಲ್ಲಿ ಹೋಗ್ಬೇಕು, 60ರಲ್ಲಿ ಹೋಗ್ಬೇಕು, 80ರಲ್ಲಿ ಹೋಗ್ಬೇಕು ಎಂಬುದಾಗಿ ನಮ್ಗೆ ಗೊತ್ತಿರ್ತಿದ್ದಿಲ್ಲ, ಹೌದಲ್ಲ? ಅದಕ್ಕೆ ದಂಡನೆಯೂ ಇಲ್ಲ. ಯಾಕೆ? ಲಾ ಇಲ್ಲ, ಕಾನೂನು ಇಲ್ಲ. ಕಾನೂನು ಬಂದ ಮೇಲೆ ನಮಗೆ ಗೊತ್ತಾಯ್ತು, ಓ ನಾನು ಅಷ್ಟು ಸ್ಪೀಡ್ ಆಗಿ ಹೋಗಬಾರದು ಎಂಬುದಾಗಿ, ಹೌದಲ್ಲ? ಅಲ್ಲಿ ನಾವು ನೋಡ್ತೇವೆ, ಆ ಆಜ್ಞೆಯಿಂದ ಅನುಕೂಲ ಹೊಂದಿ ಆ ಪಾಪಕ್ಕೆ ಜೀವ ಬಂತು ಎಂಬುದಾಗಿ. ಹಾಗೆಯೇ ದೇವರೇನ್ ಮಾಡಿದಾನೆ? ಆ ಆಜ್ಞೆಯು ಅನುಕೂಲ ಹೊಂದಿ ಪಾಪಕ್ಕೆ ಜೀವ ಬಂತಲ್ಲ, ದೇವರೇನ್ ಮಾಡಿದಾನೆ? ಆ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿದ್ದಾನೆ. ರೋಮಪುರ 8ನೇ ಅಧ್ಯಾಯದಲ್ಲಿ ಏನ್ ಹೇಳ್ತದೆ? ನರಭಾವದ ರೂಪದಲ್ಲಿಯೇ ತನ್ನ ಮಗನನ್ನು ಕಳುಹಿಸಿಕೊಟ್ಟು ನರಭಾವದ ರೂಪದಲ್ಲಿಯೇ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿದನು. ಅಂದರೆ ಪಾಪವು ಜೀವ ಏನು ಬಂದಿತ್ತು ಪಾಪಕ್ಕೆ, ಆಜ್ಞೆಯ ಮೂಲಕವಾಗಿ, ಲಾ ಮೂಲಕವಾಗಿ, ಆ ಲಾವನ್ನು ಕೆಡಿಸುವಾಗ ಏನಾಯ್ತು? ಪಾಪವು ಹಲ್ಲೆಲೂಯಾ, ಪಾಪಕ್ಕೆ ಮರಣ ದಂಡನೆ ಆಯ್ತು. ಶಿಲುಬೆಯಲ್ಲಿ ಏನಾಯ್ತು? ಪಾಪಕ್ಕೆ ಮರಣ ದಂಡನೆ ಆಯ್ತು. ಹಲ್ಲೆಲೂಯಾ. ಅದರ ಅರ್ಥ ಪಾಪವು ನನ್ನ ಮೇಲೆ ಇನ್ನು ಅಧಿಕಾರ ನಡೆಸಲಿಕ್ಕೆ ಆಗುವುದು ಇಲ್ಲ. ದೇವರು ಅದಕ್ಕೆ ಮರಣ ದಂಡನೆಯನ್ನು ವಿಧಿಸಿದ್ದಾನೆ. 1 ಕೊರಿಂಥ 15, 54, 55, 57 ಇಲ್ಲಿ ನಮಗೆ ಗೊತ್ತಾಗ್ತದೆ. 1 ಕೊರಿಂಥ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತೇನೆಂದರೆ ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ
ಮರಣವೇ ನಿನ್ನ ಜಯವೆಲ್ಲಿ? ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ನಿನ್ನ ವಿಷದ ಕೊಂಡಿ ಎಲ್ಲಿ? ಮರಣದ ಕೊಂಡಿ ಪಾಪವೇ? ಮರಣದ ಕೊಂಡಿ ಪಾಪವೇ? ಮತ್ತು ಪಾಪದ ಬಲಗೈ ಆಧಾರವು ಧರ್ಮಶಾಸ್ತ್ರವೇ? ಓಕೆ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಅಲ್ಲಿ ಒಂದು ಮಾತನ್ನು ಓದಿದ್ದೇವೆ ನಾವು, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು. ನಾವು ಹೇಳುವ, ನಮ್ಮ ನೇಬರ್ಸ್ಗೆ ಹೇಳುವ, ನಾವು ಪಕ್ಕದವ್ರಿಗೆ ಹೇಳುವ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು. ಹಾಲೆಲೂಯಾ. ಇದು ಗುಡ್ ಫ್ರೈಡೆ. ಮರಣವು ನುಂಗಿಯೇ ಹೋಯಿತು, ಜಯವಾಯಿತು. ಹಾಲೆಲೂಯಾ. ಮರಣವು ನಿನ್ನನ್ನು ಆಳ್ವಿಕೆ ಮಾಡೋದಿಲ್ಲ, ಪಾಪವು ನಿನ್ನ ಮೇಲೆ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದರ ಪವರ್ ಅನ್ನು, ಅದರ ದೊರೆತನವನ್ನು ಶಿಲುಬೆಯಲ್ಲಿ ಆತನು ಕೆಡಿಸಿದ್ದಾನೆ, ಅದರ ರೆಕ್ಕೆಯನ್ನು ಮುರಿದಿದ್ದಾನೆ. ಸೈತಾನನು ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಬರ್ತಾನೆ, ಯಾರನ್ನು ನುಂಗಲಿ ಎಂಬುದಾಗಿ. ಹೌದಾ? ಹೌದಾ? ಆದ್ರೆ ಗುಡ್ ಫ್ರೈಡೆ ದಿನ ಏನಾಯ್ತು ಗೊತ್ತಾ? ಸೈತಾನನ ರೆಕ್ಕೆಯನ್ನು ದೇವರು ಮುರಿದಿದ್ದಾನೆ. ಈಗ ಸಿಂಹದ ಉಪಾಧಿ ಅಲ್ಲ, ಇಲಿಯಾಗಿ ಬರ್ತಿದೆ. ಅದಕ್ಕಾಗಿ ಯಾವುದೇ ಡಿಮೋನಿಕ್ ಫೋರ್ಸ್ ಆಗಲಿ, ಯಾವುದೇ ಕರ್ಸ್ ಆಗಲಿ ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ದುರಾತ್ಮಗಳಾಗಲಿ, ಹಾಲೆಲೂಯಾ, ಅವು ನಿಮ್ಮ ಮೇಲೆ ಆಳ್ವಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸಿಗೆ ಯಾವತ್ತಾದ್ರೂ ದೆವ್ವ ಬಂದಿದೆ ಅಂದ್ರೆ ಅವನು ವಿಶ್ವಾಸಿ ಅಲ್ಲ. ವಿಶ್ವಾಸಿಗೆ ಏನಾದ್ರೂ ದೆವ್ವ ಬಂದ್ರೆ ಅವನು ವಿಶ್ವಾಸಿ ಅಲ್ಲ. ಯಾಕೆ? ಅದರ ಫೋರ್ಸ್ ಅನ್ನು, ಆ ಡಿಮೋನಿಕ್ ಫೋರ್ಸ್ ಅನ್ನು, ಡಿಮನ್ಸ್ ಅನ್ನು ಏನ್ ಮಾಡಿದ್ದಾನೆ? ನಿರಾಯುಧರನ್ನಾಗಿ ಮಾಡಿದ್ದಾನೆ. ಪವರ್ಲೆಸ್. ಸೈತಾನ ಅಂದ್ರೆ ಏನು ಗೊತ್ತಾ? ಪವರ್ಲೆಸ್, ಏನು ಅಲ್ಲ ಅವನು. ಹಾಗೆ ನನ್ನ ದೇವರು ಮಾಡಿದ್ದಾನೆ. ಅದಕ್ಕಾಗಿ ಅಲ್ಲಿ ನಾವು ನೋಡ್ತೇವೆ, ಎಲ್ಲ ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿದ್ದಾನೆ. ಅಂದರೆ ಎಲ್ಲ ಡಿಮೋನಿಕ್ ಫೋರ್ಸ್ಗಳು ಏನಿತ್ತು, ಅದಕ್ಕಾಗಿ ಅಲ್ಲಿ ದಂಡು ದೆವ್ವ ಏನ್ ಮಾಡ್ತು? ಯೇಸು ಸ್ವಾಮಿನ ನೋಡಿ ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಬಂತ. ಅದೇನ ದೇವ ಕುಮಾರನಾದ ದೇವ ಏನಂತ ಹೇಳ್ತಾನೆ? ನನ್ನ ಗೊಡುವೆ ನಿನಗೇಕೆ? ಒಂದು ವೇಳೆ ಯಾರಿಗಾದ್ರೂ, ವಿಶ್ವಾಸಿಗಲ್ಲ, ಬೇರೆ ಯಾರಿಗಾದ್ರೂ ದೆವ್ವ ಬಂದ್ರೆ ನಾವು ಮುಂದೆ ಹೋಗುವಾಗ ಏನ್ ಹೇಳ್ತದೆ ಅದು? ಇವರ ಮಕ್ಕಳೇ, ನಮ್ಮ ಗೊಡುವೆ ನಿಮಗೆ ಏಕೆ? ಹಾಲೆಲೂಯಾ. ಅಂದ್ರೆ ದೆವ್ವಗಳು ನಮಗೆ ಅಧೀನವಾಗ್ತದೆ. ಯಾಕೆ ಅಧೀನ ಆಗ್ತದೆ? ಶಿಲುಬೆಯಲ್ಲಿ ಆತನ ತಲೆಯನ್ನು ಜಜ್ಜಿದ್ದಾನೆ, ಸೈತಾನನ ತಲೆಯನ್ನು ಆತನು ಜಜ್ಜಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಂದು ಪಾಯಿಂಟ್ ಅನ್ನು ನಾನು ಹೇಳಿ ಮುಗಿಸ್ತೇನೆ. ಇನ್ನೊಂದು, ಇಟರ್ನಲ್ ರಿಡಂಪ್ಷನ್. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಯಾವುದಕ್ಕಾಗಿ? ಯಾವ ಕಾರಣಕ್ಕಾಗಿ? ಇಟರ್ನಲ್ ರಿಡಂಪ್ಷನ್, ನಿತ್ಯ ವಿಮೋಚನೆಗಾಗಿ. ನಿತ್ಯ ವಿಮೋಚನೆ. ಇಬ್ರಿಯ ಪತ್ರಿಕೆ 9, ಇಬ್ರಿಯದವರಿಗೆ ಬರೆದ ಪತ್ರಿಕೆ 9, 11, 12. ಆದರೆ ಕ್ರಿಸ್ತನು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಟ್ಟಂತಹ, ಅಂದರೆ ಸೃಷ್ಟಿಗೆ ಸಂಬಂಧಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಗೋತ್ರಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳಲು ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಳ್ಳುವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಗೋತ್ರ ಹೋರಿಗಳ ರಕ್ತವು ಕೊಲೆಯಾದವರ ಮೇಲೆ ಚೆಲ್ಲುವ ಗಡಸಿನ ದೂದಿಯು ಹೊರೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ಈ ಖ್ಯಾತರಿಂದ ತನ್ನನ್ನು ತಾನೇ ನಿರ್ದೋಷನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಸಾಕು. ಇಲ್ಲಿ ನಾವು ನೋಡ್ತೇವೆ, ಇಬ್ರಿಯ 9ನೇ ಅಧ್ಯಾಯ 11ನೇ ವಚನ 12ನೇ ವಚನ ನೋಡುವ. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರಗಳಲ್ಲಿ ಸೇವೆಯನ್ನು ಮಾಡುವನಾಗಿ
ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ಹಾಲೆಲೂಯಾ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಇಟರ್ನಲ್ ರಿಡೆಂಪ್ಷನ್, ನಿತ್ಯ ವಿಮೋಚನೆ. ಏನಿದು ನಿತ್ಯ ವಿಮೋಚನೆ ಅಂದ್ರೆ? ನಿತ್ಯ ವಿಮೋಚನೆ ಅಂದ್ರೆ ಏನಿದು? ಶಾಶ್ವತ ಪರಿಹಾರ ಅಥವಾ ಶಾಶ್ವತ ಬಿಡುಗಡೆ. ಇಟರ್ನಲ್ ರಿಡೆಂಪ್ಷನ್. ಕೆಲವೊಮ್ಮೆ ನಮಗೆ ಮನಸ್ಸಿಗೆ ಕೆಲವೊಂದು ಥಾಟ್ಸ್ಗಳು ಬರ್ಬೋದು, ಹೌದಲ್ಲ? ಅಯ್ಯೋ, ನನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬಂದ್ಬಿಡ್ತು, ನಾನು ರಕ್ಷಣೆಯಲ್ಲಿ ಇದೀನೋ ಇಲ್ವೋ, ನನಗೆ ರಕ್ಷಣೆ ಆಗ್ತದೆ, ಕೈ ಬೆಳಪಡ್ತೇನೋ ಏನೋ, ಅಯ್ಯೋ ಇವತ್ತು ನಾನು ಸುಳ್ಳು ಹೇಳಿಬಿಟ್ಟೆ, ಇವತ್ತು ನನಗೆ ರಕ್ಷಣೆ ಹೋಯ್ತಾ, ನಾನು ಬಿಡಲ್ಪಡ್ತೀನ. ಒಂದು ಗಿಲ್ಟಿ ಫೀಲ್ ಆಗ್ತದಲ್ಲ ನಮಗೆ, ಅಪರಾಧಿ ಭಾವನೆ ಬರ್ತದ ನಮಗೆ. ಅಯ್ಯೋ ಇವತ್ತು ಒಬ್ಬರಿಗೆ ಬೈದು ಬಿಟ್ಟೆ, ಕೆಟ್ಟ ದೇವ್ರು ನೋಡಿದಾನೆ, ಓ ಯೇಸು ಸ್ವಾಮಿ ಬಂದ್ರೆ ನಾನು ಬಿಡಲ್ಪಡ್ತೀನಿ, ನನ್ನ ರಕ್ಷಣೆ ಕಳ್ಕೊಂಡೆ. ಈ ರೀತಿಯಾಗಿ ಆಗ್ತದ? ಆ ರೀತಿ ಆದರೆ ಈ ವಾಕ್ಯಕ್ಕೆ ಬೆಲೆ ಇಲ್ಲ. ದೇವರ ವಾಕ್ಯ ಏನ್ ಹೇಳ್ತದೆ? ಹಾಲೆಲೂಯಾ. ಏನ್ ಹೇಳ್ತಾ ಇದ್ದಾನೆ? ನಿತ್ಯ ವಿಮೋಚನೆ, ಇಟರ್ನಲ್ ರಿಡೆಂಪ್ಷನ್. ನಾನು ಒಂದು ಸುಳ್ಳು ಹೇಳೋದ್ರಿಂದ ನನ್ನ ರಕ್ಷಣೆ ಕಳ್ಕೊಳ್ಳೋದಾದ್ರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದಂತ ಕಾರ್ಯ ವ್ಯರ್ಥ. ನಮ್ಮ ಬಲಹೀನತೆ ಗೊತ್ತು ದೇವರಿಗೆ. ನಾನು ಎಷ್ಟು ತಪ್ಪು ಮಾಡಿದ್ದೇನೆ ಅಂತ ದೇವರಿಗೆ ಗೊತ್ತು, ಹೌದಲ್ಲ? ನಾನು ಏನೆಲ್ಲ ಮಾಡಿದ್ದೇನೆ ಎಂಬುದಾಗಿ ದೇವರಿಗೆ ಗೊತ್ತು. ಅದಕ್ಕಾಗಿ ಪಾಪಿಗಳಾಗಿದ್ದಾಗಲೇ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಇಟರ್ನಲ್ ರಿಡೆಂಪ್ಷನ್. ಈಗ ಏನಂದ್ರೆ, ನಾನು ಒಂದು 10 ಲಕ್ಷ ಲೋನ್ ಮಾಡಿದ್ದೇನೆ. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಲೋನ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ. 10 ಲಕ್ಷ ಲೋನ್ ಮಾಡಿದ್ದೀನಿ, ಮನೆಯನ್ನು ಅಡ ಇಟ್ಟಿದ್ದೀನಿ. 10 ಲಕ್ಷ ಲೋನ್ ನನಗೆ ತೀರಿಸಲಿಕ್ಕೆ ಆಗಲಿಲ್ಲ. ಆಗ ಏನ್ ಮಾಡಿದ್ರು? ನನ್ನ ಮನೆಯನ್ನು ನನ್ನಿಂದ ಕಸ್ಕೊಂಡ್ರು. ನಾನು ಮೊದಲು ಮನೆ ಓನರ್ ಆಗಿದ್ದೆ, ಈಗ ಏನೂ ಇಲ್ದವನಾಗಿದ್ದೇನೆ. ಮನೆ ಇಲ್ಲ ನನಗೆ. ಯಾಕೆ? ಲೋನ್ ಅವರು ಯೇಸು ಕ್ರಿಸ್ತನು ಏನು ಮಾಡಿದ? ಬಂದು ಆ ಲೋನನ್ನು ತೀರಿಸಿ ಅದಕ್ಕೆ ಪ್ರೈಸ್ ಅನ್ನು ಕೊಟ್ಟು ಮನೆಯನ್ನು ಬಿಡಿಸಿ ನಮಗೆ ಕೊಟ್ಟ. ಏನಂತ ಹೇಳ್ತಾ ಇದ್ದಾನಲ್ಲಿ? ನಿತ್ಯ ವಿಮೋಚನೆ ಅಂದ್ರೆ ಮತ್ತೆ ಇನ್ಯಾರು ಬಂದು ನನಗೆ ನನ್ನ ಮನೆಯನ್ನು ಕಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದೇ ಕಾರ್ಯವನ್ನು ದೇವರು ಮಾಡಿದ್ದಾನೆ, ನನ್ನ ಕರ್ತನು ಮಾಡಿದ್ದಾನೆ. ಏನ ವಾಕ್ಯ ಇನ್ನೊಮ್ಮೆ ಓದುವ. ಅಲ್ಲಿ 12ನೇ ವಚನ, ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದನು. ಹಾಲೆಲೂಯಾ. ನಿತ್ಯ ವಿಮೋಚನೆಯನ್ನು ಹೊಂದಿದ್ದೇವೆ ಅಂದ್ರೆ ನನ್ನ ಯಾವ ಸಂಗತಿಗಳು ಆ ನಿತ್ಯ ವಿಮೋಚನೆಯಿಂದ ನಮ್ಮನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನೀನು ಕ್ರಿಸ್ತನಲ್ಲಿ ಜೀವಿಸುವುದೇ ಆದರೆ, ಹಾಲೆಲೂಯಾ, ಆ ನಿತ್ಯ ವಿಮೋಚನೆಯನ್ನು ದೇವರು ನನಗಾಗಿಟ್ಟಿದ್ದಾನೆ. ಕ್ರಿಸ್ತನಲ್ಲಿ ನನ್ನ ಜೀವ ಮರಿಯಾಗಿಟ್ಟಿದೆ, ದೇವರಲ್ಲಿ ಮರಿಯಾಗಿಟ್ಟಿದೆ. ಹಾಲೆಲೂಯಾ. ಕೊನೆಯದಾಗಿ ನಾವು ನೋಡಿ ಮುಗಿಸುವ. ಅಲ್ಲಿ ದೇವರು ಸೈತಾನನ ತಲೆಯನ್ನು ಜಜ್ಜಿದ್ದಾನೆ ಎಂಬುದಾಗಿ ಅಲ್ಲಿ ಇಬ್ರಿಯ 2:14-15. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ
ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಹಾಲೆಲೂಯಾ. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಡಗಿಸಿ ಬಿಟ್ಟನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಟ್ಟನು. ಹಾಲೆಲೂಯಾ. ಅಂದಮೇಲೆ ಇನ್ನು ನಮಗೆ ಮರಣದ ಭಯ ಇಲ್ಲ. ಹೌದಾ? ನನಗೆ ಎದೆ ನೋವಾಯ್ತು, ನಾನು ಎಲ್ಲೂ ಸತ್ತು ಬಿಡ್ತೀನೋ, ನಾನು ಏನು ಮಾಡ್ತೀನಿ? ಸಾವು ಮರಣ ಎಲ್ಲ, ಸಾವು ಆಗಲಿ ಜೀವವಾಗಲಿ ಎಲ್ಲ ಪಾತಾಳದ ಕೈಗಳು, ಮರಣದ ಮತ್ತು ಪಾತಾಳದ ಕೈಗಳು ಆತನ ಕೈಯಲ್ಲಿದೆ. ಒಂದು ವೇಳೆ ನಮಗೆ ಮರಣ ಬರುವುದಾದ್ರೆ ಆತನಿಂದಲೇ. ನಾವು ಇನ್ನೊಂದು ಸಂತೋಷ ಪಡಬೇಕು, ಏನಂದ್ರೆ ಒಂದು ವೇಳೆ ಮರಣ ಹೊಂದಿದರೆ ಆತನೊಂದಿಗಿರ್ತೇವೆ, ಇಲ್ಲ ಅಂದ್ರೆ ಇಲ್ಲಿ ನಿಂತು ಸೇವೆ ಮಾಡ್ತೇವೆ. ಹೌದಲ್ಲ? ಇಷ್ಟೇ ಆಗೋದು, ಯಾಕೆ ಭಯ ಪಡಬೇಕು? ಹೌದಲ್ಲ? ಹಾಲೆಲೂಯಾ. ನಮಗೆ ಮರಣ ಬರೋದಾದ್ರೆ ಆತನ ಚಿತ್ತ, ಆತನ ಚಿತ್ತ ಇಲ್ಲದೆ ನಮ್ಮ ಮೇಲೆ ಮರಣ ಬರೋದಿಲ್ಲ. ಶಾರೀರಿಕ ಮರಣದ ಬಗ್ಗೆ ಹೇಳ್ತಾ ಇದ್ದೇನೆ. ಹೌದಲ್ಲ? ಹಾಲೆಲೂಯಾ. ಇದೆಲ್ಲ ಕಾರ್ಯಗಳನ್ನು ನನ್ನ ಕರ್ತನು ಶಿಲುಬೆಯಲ್ಲಿ ಆತನು ಮಾಡಿದ್ದಾನೆ. ಹಾಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಗಾಡ್ ಬ್ಲೆಸ್ ಯು.